ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರೊಂದಿಗೆ ಸ್ವಾಗತ. ಇವತ್ತೊಂದು ವಿಷಯದಲ್ಲಿ ಹೇಗೆ ಲಕ್ಷ್ಮಿಯ ಪ್ರಾಪ್ತಿಯನ್ನು ನಾವು ಮಾಡ್ಬೋದು, ಅದರಲ್ಲೂ ದೀಪಾವಳಿ ಸಮಯದಲ್ಲಿ ಹೇಗೆ ಲಕ್ಷ್ಮೀ ಪ್ರಾಪ್ತಿಯನ್ನು ಮಾಡ್ಬೋದು ಅನ್ನುವಂಥದ್ದು ನೋಡೋದಾದರೆ, ಮುಖ್ಯವಾಗಿ ಈ ಕೆಲವೊಂದು ವಸ್ತುಗಳನ್ನು ದೀಪಾವಳಿ ಹಬ್ಬಕ್ಕಿಂತ ಮುಂಚೆ ನೀವು ಮನೆಗೆ ತೆಗೆದುಕೊಂಡು ಬನ್ನಿ. ನಂತರದಲ್ಲಿ ದೀಪಾವಳಿ ಹಬ್ಬದಂದು ಅದನ್ನು ಉಪಯೋಗಿಸಿ ಲಕ್ಷ್ಮೀ ಪ್ರಾಪ್ತಿಯನ್ನು ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಯಾವೆಲ್ಲ ವಸ್ತುಗಳು ಅನ್ನುವಂಥದ್ದು ನೋಡೋದಾದರೆ, ಮೊದಲಿಗೆ ಬೆಳ್ಳಿ ಪಾದುಕೆ, ಲಕ್ಷ್ಮಿಯ ಬೆಳ್ಳಿ ಪಾದುಕೆಯನ್ನು ನೀವು ಅಥವಾ ಬೆಳ್ಳಿಯ ಪಾದವನ್ನು ಮನೆಗೆ ತಂದು ಲಕ್ಷ್ಮೀ ಪೂಜೆ ದಿನ ಅದನ್ನು ಪೂಜೆ ಮಾಡುವಂಥದ್ರಿಂದ ಲಕ್ಷ್ಮೀ ಪ್ರಾಪ್ತಿ ಆಗುವಂಥದ್ದು ನಾವಿಲ್ಲಿ ಗಮನಿಸ್ಬೋದು. ನಂತರದಲ್ಲಿ ಶುದ್ಧ ಅರಿಶಿನ ಮತ್ತು ಕುಂಕುಮವನ್ನು ಕೊಂಡು ತಗೊಂಡು ಬಂದು ನಾವು ದೀಪಾವಳಿ ಹಬ್ಬದ ಲಕ್ಷ್ಮೀ ಪೂಜೆಯಲ್ಲಿ ಉಪಯೋಗ ಮಾಡೋದರಿಂದ ಕೂಡ ಲಕ್ಷ್ಮೀ ಪ್ರಾಪ್ತಿ ಆಗುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ಕೊತ್ತಂಬರಿ ಸೊಪ್ಪನ್ನು ಲಕ್ಷ್ಮಿಯ ಪಾದಗಳಿಗೆ ಅರ್ಪಣೆ ಮಾಡುವ ಮೂಲಕ ನಾವು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಧನಕನಕಗಳನ್ನು ಆವಾಹನೆ ಮಾಡುವಂಥದ್ದು ನಾವಿಲ್ಲಿ ಗಮನಿಸಬಹುದು. ಕೊತ್ತಂಬರಿ ಸೊಪ್ಪಿನಲ್ಲಿ ಕೂಡ ಅಷ್ಟು ಒಂದು ಪ್ರಭಾವವನ್ನು ಇರುವಂತಹದ್ದು. ಹಾಗೆ ಕೊತ್ತಂಬರಿ ಬೀಜ, ಧನಿಯಾ ಅಂತ ನಾವು ಹೇಳ್ತೇವೆ. ಕೊತ್ತಂಬರಿ ಬೀಜವನ್ನು ಕೂಡ ದೀಪಾವಳಿ ಹಬ್ಬದ ದಿನದಲ್ಲಿ ತರಬಹುದು, ಅಥವಾ ಅವತ್ತಿನ ದಿನ ನಾವು ಹೊರಗೆ ಹೋಗ್ಲಿಕ್ಕಾಗಲ್ಲ, ಹಾಗಾಗಿ ಹಿಂದೆ ತಂದುಕೊಂಡಿಟ್ಟುಕೊಂಡು ಅವತ್ತಿನ ಒಂದು ದೀಪಾವಳಿ ಹಬ್ಬದ ಒಂದು ಸಂದರ್ಭದಲ್ಲಿ ಉಪಯೋಗ ಮಾಡಿ, ಅಡುಗೆಯಲ್ಲಿ ಉಪಯೋಗ ಮಾಡಿ ನಾವು ನೈವೇದ್ಯವನ್ನು ಕೊಡುವ ಮೂಲಕ ಅಥವಾ ನೈವೇದ್ಯವನ್ನು ಕೊಟ್ಟು ಅದನ್ನು ನಾವು ಸೇವನೆ ಮಾಡುವ ಮೂಲಕ ಕೂಡ ಲಕ್ಷ್ಮೀ ಪ್ರಾಪ್ತಿಯನ್ನು ನಾವು ಮಾಡ್ಕೊಳ್ಬೋದು. ಇನ್ನು ಹಬ್ಬದ ದಿನ ಹೊಸ ಮಣ್ಣಿನ ಒಂದು ಮಣ್ಣಿನ ದೀಪಗಳನ್ನು ನಾವು ಮನೆಗೆ ತಂದು ಅಲ್ಲಿ ದೀಪಗಳನ್ನು ದಕ್ಷಿಣಾಭಿಮುಖವಾಗಿ ಹಚ್ಚುವುದು, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ನಾವು ಹಚ್ಚುವಂಥದ್ದು, ಅದರಲ್ಲಿ ದಕ್ಷಿಣ ಮುಖವಾಗಿ ಹಚ್ಚುವಂತಹದ್ರಿಂದ ಶುಭ ಅನ್ನುವಂಥ ನಾವು ಹೇಳ್ತೇವೆ. ದಕ್ಷಿಣಕ್ಕೆ ಅಧಿಪತಿ, ದಕ್ಷಿಣ ಮೂರ್ತಿಯನ್ನು ನಾವು ಹೇಳ್ತೇವೆ, ಈಶ್ವರ ಆಗಿರ್ತಾನೆ. ಒಳ್ಳೆಯ ವಿದ್ಯೆಯನ್ನು ನಾವು ಪಡೆಯುವಂತಹದ್ದು. ಹಾಗೆ ಲಕ್ಷ್ಮೀ ಪ್ರಾಪ್ತಿಗಾಗಿ ಕೂಡ ನಾವು ಇದನ್ನು ಪ್ರಯೋಗ ಮಾಡಬಹುದು. ಇನ್ನು ಲಕ್ಷ್ಮೀ ದೇವಿಯ ವಿಗ್ರಹ ಹಾಗೆ ಗಣೇಶನ ವಿಗ್ರಹ ಜೊತೆಗೆ ಅದನ್ನು ಚಿನ್ನ ಅಥವಾ ಬೆಳ್ಳಿಯ ವಿಗ್ರಹಗಳನ್ನು ಮನೆಗೆ ತಂದು ಪೂಜೆ ಮಾಡುವಂಥದ್ದು ಕೂಡ ಒಳ್ಳೆ ಶುಭವಾದಂತಹ ವಿಷಯ ಅಥವಾ ಶುಭಕರವಾದಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇದು ಕೂಡ ಒಳ್ಳೆಯದು. ಇಲ್ಲ ನಿಮಗೆ ಬೆಳ್ಳಿ ಅಥವಾ ಇದ್ರ ಮೂಲಕ ತರಲಿಕ್ಕೆ ಆಗಲಿಲ್ಲ, ಚಿನ್ನ ಅಥವಾ ಬೆಳ್ಳಿ ತರಲಿಕ್ಕಾಗಲಿಲ್ಲ, ಸಣ್ಣ ಫೋಟೋ ಆದರೂ ತಂದು ಪೂಜೆ ಮಾಡುವಂತಹದ್ದು ಒಳ್ಳೆಯದು. ಆದಷ್ಟು ಬೆಳ್ಳಿಯ ಸಿಕ್ಕರೆ ಒಳ್ಳೆಯದು. ಏನು ದೊಡ್ಡ ಕೆಜಿ ಗಟ್ಟಲೆ ತರಬೇಕು ಅನ್ನುವಂಥದ್ದಿಲ್ಲ, ಎಷ್ಟು ಕಡಿಮೆಯಲ್ಲಿ ಆಗ್ತದೆ ಅಷ್ಟು ಕಡಿಮೆಯಲ್ಲಿ ತಂದು ಕೂಡ ಪೂಜೆ ಮಾಡುವಂಥದ್ದು ಮೂಲಕ ಲಕ್ಷ್ಮೀ ಪ್ರಾಪ್ತಿಯನ್ನು ನಾವು ಮಾಡ್ಕೊಳ್ಬೋದು. ಇನ್ನು ದೀಪಾವಳಿ ಹಬ್ಬದ ದಿನ ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಅಥವಾ ಮಾಡಿರುವಂಥ ಹೊಸದಾದ ವಸ್ತುವನ್ನು ಉಪಯೋಗ ಮಾಡುವಂಥದ್ದು ಕೂಡ ಲಕ್ಷ್ಮೀ ಪ್ರಾಪ್ತಿಗೆ ಲಕ್ಷ್ಮೀ ಪ್ರಾಪ್ತಿಗೆ ಒಳ್ಳೆಯದಾದಂಥ ವಿಷಯ. ಹಾಗೆ ಕಡೆಯದಾಗಿ ಲಕ್ಷ್ಮೀ ದೇವಿಗೆ ಸಕ್ಕರೆಯಿಂದ ಮಾಡಿದಂತಹ ನೈವೇದ್ಯವನ್ನು ನಾವು ಕೊಡುವ ಮೂಲಕ ಲಕ್ಷ್ಮೀ ಪ್ರಾಪ್ತಿಯನ್ನು ನಾವು ಮಾಡ್ಕೊಳ್ಬೋದು. ಸಕ್ಕರೆಯಿಂದ ಮಾಡಿದಂಥ ನೈವೇದ್ಯ ಲಕ್ಷ್ಮಿಗೆ ತುಂಬ ಶ್ರೇಷ್ಠ ಅನ್ನುವಂಥದ್ದು. ಹಾಗಾಗಿ ಸಕ್ಕರೆ ಮಾಡಿದಂಥ ನೈವೇದ್ಯವನ್ನು ಲಕ್ಷ್ಮೀ ದೇವಿಗೆ ಕೊಟ್ಟು ನಾವು ಅತ್ಯುತ್ತಮವಾದಂಥ ಫಲಗಳನ್ನು ಪಡಿಬಹುದು. ಇದಿಷ್ಟು ಕೂಡ ಲಕ್ಷ್ಮೀ ಪೂಜೆ ಪ್ರಾಪ್ತಿ ಅಂದರೆ ದೀಪಾವಳಿ ಸಮಯದಲ್ಲಿ ಲಕ್ಷ್ಮೀ ಪ್ರಾಪ್ತಿಯನ್ನು ಮಾಡಿಕೊಳ್ಳಿಕ್ಕೆ ಇರುವಂತಹ ಸುಲಭವಾದಂತಹ ಒಂದು ವಿಷಯವಾಗಿದೆ. ಇದನ್ನು ನೀವು ಉಪಯೋಗ ಮಾಡ್ಕೊಳ್ಳಿ. ಹಾಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು.